ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನೀವೇನಾದರೂ ಈ ಅಮೆಝಾನ್ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಸೇಲ್ ಟೈಮಲ್ಲಿ ಯಾವುದಾದ್ರೂ ಒಂದು ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದರೆ, ಯಾವುದೆಲ್ಲ ಸ್ಮಾರ್ಟ್ಫೋನ್ಗೆ ಏನೆಲ್ಲ ಡಿಸ್ಕೌಂಟ್ ಸಿಗ್ತಾ ಇದೆ, ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಬನ್ನಿ ಡೈರೆಕ್ಟಾಗಿ ಶುರು ಮಾಡೋಣ. ನೀವೇನಾದರೂ ಐಫೋನ್ನ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದರೆ, ಅಮೆಝಾನಲ್ಲಿ ಐಫೋನ್ 15 ಅವೈಲಬಲ್ ಇದೆ. ಆಯಿತಾ, ಐಫೋನ್ 16 ಬೇಕು ಅಂದರೆ ಫ್ಲಿಪ್ಕಾರ್ಟ್ಗೆ ಹೋಗಬೇಕಾಗತ್ತೆ. ಅದ್ರ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಒಂದ್ಸಲ ಚೆಕ್ ಮಾಡಿ. ಈ ಒಂದು ಐಫೋನ್ 15 ನಾರ್ಮಲಿ 56,000 to 60,000 ರೇಂಜಲ್ಲಿರುತ್ತೆ. ಸೊ ಈ ಸೇಲ್ ಟೈಮಲ್ಲಿ ಬ್ಯಾಂಕ್ ಆಫರ್ ಎಲ್ಲ ಇನ್ಕ್ಲೂಡ್ ಆಗಿ ಸುಮಾರು 45,700 ಪರ್ಚೇಸ್ ಮಾಡ್ಬೋದಾಯ್ತಾ. ಒಂದು ಲೆವೆಲ್ಗೆ ಈಗಲೂ ಸಹ ಪವರ್ಫುಲ್ ಆಗಿರುವಂಥ ಸ್ಮಾರ್ಟ್ಫೋನೇ. ಬಯೋನಿಕ್ A16 ಪ್ರೊಸೆಸರ್ ನಮಗೆ ಸಿಗ್ತಾ ಇದೆ. ಒಂದು ಒಳ್ಳೆ ಕ್ಯಾಮ್ರಾ, ಒಳ್ಳೆ ಡಿಸೈನು, ಒಳ್ಳೆ ಬಿಲ್ಡು, 60 Hz ಡಿಸ್ಪ್ಲೇ ಆದರೆ ಒಳ್ಳೆ ಡಿಸ್ಪ್ಲೇ, ಬಟ್ ಸ್ಟಿಲ್ ಆಯಿತಾ. ಸೊ ಒಂದು ಒಳ್ಳೆ ಆಪ್ಷನ್ ಆಗ್ಬೋದು ಈ ಒಂದು ಪ್ರೈಸ್ ರೇಂಜಿಗೆ. 2 ವರ್ಷ ಹಳೆ ಸ್ಮಾರ್ಟ್ಫೋನ್ ಆದರೂ ಕೂಡ. ನೆಕ್ಸ್ಟು ನೀವೇನಾದರೂ ಒಂದು 30,000 ರೇಂಜಲ್ಲಿ ಒಂದು ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದರೆ, ಬೇಜಾನ್ ಆಪ್ಷನ್ ಇದೆ. ಒಂದೊಂದಾಗಿ ಹೇಳ್ಕೊಂಬರ್ತೀನಿ ಆಯಿತಾ. ಐಕೋ ನಿಯೋ 10 8GB 256GB ಸ್ಟೋರೇಜ್ ವೇರಿಯಂಟು ನಾರ್ಮಲಿ 33,000-34,000 ಇರುತ್ತೆ. ಈ ಸೇಲ್ ಟೈಮಲ್ಲಿ ಬ್ಯಾಂಕ್ ಆಫರ್ ಎಲ್ಲ ಇನ್ಕ್ಲೂಡ್ ಆಗಿ 30,000 ಪರ್ಚೇಸ್ ಮಾಡ್ಬೋದು. ಈ ಸ್ಮಾರ್ಟ್ಫೋನಲ್ಲಿ ಹೆವಿ ಪವರ್ಫುಲ್ ಆಗಿರುವಂಥ ಸ್ನ್ಯಾಪ್ಡ್ರ್ಯಾಗನ್ 8S Gen 4 ಪ್ರೊಸೆಸರ್ ಇದೆ ಮತ್ತು Q1 ಡೆಡಿಕೇಟೆಡ್ ಗೇಮಿಂಗ್ ಚಿಪ್ ಸಹ ಕೊಟ್ಟಿದ್ದಾರೆ. 144 Hz ರಿಫ್ರೆಶ್ ರೇಟು, 7000 mAh ಕೆಪಾಸಿಟಿ ಬ್ಯಾಟ್ರಿ. ಬೆಂಕಿ ಸ್ಮಾರ್ಟ್ಫೋನ್ ಈ ಪ್ರೈಸ್ ರೇಂಜಿಗೆ. ನೆಕ್ಸ್ಟು ಒನ್ ಪ್ಲಸ್ ಬ್ರ್ಯಾಂಡಿಂಗಲ್ಲಿ ಅಮೆಝಾನ್ ಎಕ್ಸ್ಕ್ಲೂಸಿವ್ ಬ್ರ್ಯಾಂಡ್ ಆಯಿತಾ. ಸೊ ಫ್ಲಿಪ್ಕಾರ್ಟಲ್ಲೂ ಇರುತ್ತೆ, ಬಟ್ ಒನ್ ಪ್ಲಸ್ ಅವರು ಅಫಿಷಿಯಲ್ ಆಗಿ ಈ ಅಮೆಝಾನಲ್ಲೇ ಸೇಲ್ ಮಾಡೋದಾಯ್ತಾ. ನಾರ್ಡ್ 5 8GB 256GB ಸ್ಟೋರೇಜ್ ವೇರಿಯಂಟು 32,000-33,000 ಇರುತ್ತೆ. ಬಟ್ ಈ ಸೇಲ್ ಟೈಮಲ್ಲಿ 28,500 ಅವೈಲಬಲ್ ಇದೆ. ಬ್ಯಾಂಕ್ ಆಫರೆಲ್ಲ ಇನ್ಕ್ಲೂಡ್ ಆಗಿ. ಇದು ಕೂಡ ಬೆಂಕಿ ಸ್ಮಾರ್ಟ್ಫೋನು. 8S Gen 3 ಸ್ನ್ಯಾಪ್ಡ್ರ್ಯಾಗನ್ 144 Hz ಡಿಸ್ಪ್ಲೇ ಮತ್ತು ಡ್ಯುಯಲ್ 50MP ಕ್ಯಾಮ್ರಾ. ಸಖತ್ತಾಗಿದೆ ಕ್ಯಾಮ್ರಾ ಆಯಿತಾ. ಸೊ ಈ ಪ್ರೈಸ್ ರೇಂಜಿಗೆ ಕ್ಯಾಮ್ರಾಗೋಸ್ಕರ, ಪರ್ಫಾರ್ಮೆನ್ಸ್ಗೋಸ್ಕರ ಒಂದು ಒಳ್ಳೆ ಆಪ್ಷನ್ ಆಗುತ್ತೆ. ನೆಕ್ಸ್ಟು Xiaomi 14 CV ಅಂತ ಆಯಿತಾ. ನಾರ್ಮಲಿ ಸ್ಮಾರ್ಟ್ಫೋನ್ 28,000 ಇರುತ್ತೆ, ಬಟ್ ಈ ಸೇಲ್ ಟೈಮಲ್ಲಿ 25,000 ಅವೈಲಬಲ್ ಇದೆ. ಬ್ಯಾಂಕ್ ಆಫರ್ ಸೇರಿಕೊಂಡ್ರೆ ಮೋಸ್ಟ್ಲಿ ಇನ್ನೂ ಸ್ವಲ್ಪ ಕಡಿಮೆ ಆಗಬಹುದೇನೋ. ಇದು ಕೂಡ ಸಖತ್ತು ಸ್ಮಾರ್ಟ್ಫೋನ್ ಆಯಿತಾ. ವ್ಯಾಲ್ಯೂ ಫಾರ್ ಮನಿ ಸ್ಮಾರ್ಟ್ಫೋನು. ಸ್ನ್ಯಾಪ್ಡ್ರ್ಯಾಗನ್ 8S Gen 3 ಪ್ರೊಸೆಸರ್, ಕ್ರೇಜಿ ಪ್ರೊಸೆಸರ್, 50MP ಲೀಕಾ ಟ್ರಿಪಲ್ ಕ್ಯಾಮ್ರಾ ಇದೆ ಆಯಿತಾ. ಸೊ ಮತ್ತು 1.5K ಕ್ವಾಡ್ ಕರ್ವ್ಡ್ ಅಮೋಲೆಡ್ ಡಿಸ್ಪ್ಲೇ, ಬೆಂಕಿ ಸ್ಪೆಸಿಫಿಕೇಶನ್. ಇದು ಕೂಡ ಸೂಪರ್ ಆಪ್ಷನ್ ಆಗುತ್ತೆ. ನೆಕ್ಸ್ಟು ರೆಡ್ಮಿ ನೋಟ್ 14 Pro ಪ್ಲಸ್ಸು. ಸ್ಟಾರ್ಟಿಂಗ್ ಲಾಂಚ್ ಆದಾಗ ಸ್ವಲ್ಪ ಜಾಸ್ತಿ ಇತ್ತು, 30,000 ಇತ್ತು. ಈಗ ಸೇಲ್ಗಿಂತ ಮುಂಚೆ ಒಂದು 27,000 ರೇಂಜಲ್ಲಿ ಸೇಲ್ ಆಗ್ತಾಯಿತ್ತು. ಸೊ ಇದೀಗ ಬ್ಯಾಂಕ್ ಆಫರ್ ಎಲ್ಲ ಇನ್ಕ್ಲೂಡ್ ಆಗಿ 25,000 ಅವೈಲಬಲ್ ಇದೆ. ನಾನಿದನ್ನು ತಗೊಳ್ಳಿ ಅಂತ ಸಜೆಸ್ಟ್ ಮಾಡಲ್ಲ. ಇದ್ರ ಬದಲು ನಾವು Xiaomi 14 CVನೇ ಪರ್ಚೇಸ್ ಮಾಡ್ಬೋದು. ಒಟ್ಟಿನಲ್ಲಿ ಸ್ವಲ್ಪ ಪ್ರೈಸ್ ಕಡಿಮೆ ಆಗಿದೆ ನೋಡಿ. ಈ ಫೋನ್ ಬೇಕು ಅಂದರೆ ಸ್ವಲ್ಪ ರೇಟ್ ಕಡಿಮೆ ಆಗಿದೆ, ಈ ಪ್ರಿಫರ್ ಮಾಡ್ಬೋದು. ನೆಕ್ಸ್ಟು ಸ್ಯಾಮ್ಸಂಗ್ ಗ್ಯಾಲಕ್ಸಿ A55. ನಾನು ಇದನ್ನು ಕೂಡ ತಗೊಳ್ಳಿ ಅಂತ ಸಜೆಸ್ಟ್ ಮಾಡೋದಿಲ್ಲ, ಏನಕ್ಕೆ ಅಂದರೆ ಬೇರೆ ಬೆಟರ್ ಆಪ್ಷನ್ಗಳಿದೆ. ಬಟ್ ಸ್ಯಾಮ್ಸಂಗ್ ಬ್ರ್ಯಾಂಡಿಂಗಲ್ಲಿ ಪ್ರೈಸ್ ರೇಂಜಲ್ಲಿ ಒಂದು ಫೋನ್ ಬೇಕು ಅಂದರೆ ಒಂದು ಆಪ್ಷನ್ ಆಗುತ್ತೆ. ನಾರ್ಮಲಿ ಈ ಸ್ಮಾರ್ಟ್ಫೋನು 27,000-28,000 ರೇಂಜಲ್ಲಿ ಇರ್ತಿತ್ತು. ಈ ಸೇಲ್ ಟೈಮಲ್ಲಿ ಬ್ಯಾಂಕ್ ಆಫರೆಲ್ಲ ಇನ್ಕ್ಲೂಡ್ ಆಗಿ ನೀವು 24,000 ಈ ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡ್ಬೋದು. ಈ ಫೋನಲ್ಲಿ ಮೆಟಲ್ ಫ್ರೇಮ್ ಇದೆ, ಗುರಿಲ್ಲಾ ಗ್ಲಾಸ್ ವಿಕ್ಟಸ್ ಪ್ಲಸ್ ಪ್ರೊಟೆಕ್ಷನ್ನು, ಫ್ರಂಟ್ ಮತ್ತು ಬ್ಯಾಕ್ ಎರಡೂ ಸಹ ಗ್ಲಾಸ್ ಆಯಿತಾ. 50MP ಕ್ಯಾಮ್ರಾ, Exynos 1480 ಪ್ರೊಸೆಸರ್ ಇದೆ. ಸೊ ಸ್ಯಾಮ್ಸಂಗ್ ಬ್ರ್ಯಾಂಡಿಂಗಲ್ಲಿ ಓಕೆ, ಬಟ್ ಈ ಬೆಲೆಗೆ ಇದಕ್ಕಿಂತ ಒಳ್ಳೆ ಫೋನ್ ಅಂತೂ ನಾನು ಮುಂಚೆ ಹೇಳಿದ್ನಲ್ವಾ ಸಿಗುತ್ತೆ. ನೆಕ್ಸ್ಟ್ ಒನ್ ಪ್ಲಸ್ ನಾಟ್ CE5. ಇದು ಕೂಡ ಬೆಂಕಿ ಸ್ಮಾರ್ಟ್ಫೋನು. ನಾರ್ಮಲ್ ಈ ಸ್ಮಾರ್ಟ್ಫೋನು 23,500 ಇರುತ್ತೆ, ಬಟ್ ಈ ಸೇಲ್ ಟೈಮಲ್ಲಿ ಹತ್ತತ್ರ 21,500-22,000 ರೇಂಜಿಗೆ ಪರ್ಚೇಸ್ ಮಾಡ್ಬೋದು ಬ್ಯಾಂಕ್ ಆಫರ್ ಇನ್ಕ್ಲೂಡ್ ಆಗಿ. ಇದು ಕೂಡ ಸಖತ್ತಾಗಿದೆ. ಹೆವಿ ಪವರ್ಫುಲ್ ಆಗಿರುವಂಥ ಡೈಮೆನ್ಸಿಟಿ 8350 ಅಪೆಕ್ಸ್ ಪ್ರೊಸೆಸರ್ ಆಯಿತಾ. ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್, 7100 mAh ಕೆಪಾಸಿಟಿ ಬ್ಯಾಟ್ರಿ, 120 Hz ಅಮೋಲೆಡ್ ಡಿಸ್ಪ್ಲೇ ಎಲ್ಲ ಇದೆ. ಇದು ಕೂಡ ಸೂಪರ್ ಆಪ್ಷನ್ ಆಗುತ್ತೆ. ಕ್ಯಾಮ್ರಾ ಕೂಡ ಒಂದು ಲೆವೆಲ್ಗೆ ಚೆನ್ನಾಗಿದ್ರು. ಇದನ್ನು ಅನ್ಬಾಕ್ಸ್ ಕೂಡ ಮಾಡಿದ್ದೀನಿ ನಾನು. ನೆಕ್ಸ್ಟ್ ಒನ್ ಪ್ಲಸ್ 13R ವ್ಯಾಲ್ಯೂ ಫಾರ್ ಮನಿ ಸ್ಮಾರ್ಟ್ಫೋನು. ನಾರ್ಮಲಿ 38,000 ಇರುತ್ತೆ. ಸೇಲ್ ಟೈಮಲ್ಲಿ ಬ್ಯಾಂಕ್ ಆಫರೆಲ್ಲ ಇನ್ಕ್ಲೂಡ್ ಆಗಿ 35,000-36,000 ಸಿಗ್ಬೋದು ಆಯಿತಾ. ಸೊ ಸ್ನ್ಯಾಪ್ಡ್ರ್ಯಾಗನ್ 8 Gen 3 ಫ್ಲ್ಯಾಗ್ಶಿಪ್ ಪ್ರೊಸೆಸರು ಮತ್ತು 120 Hz ರಿಫ್ರೆಶ್ ರೇಟು, 6000 mAh ಕೆಪಾಸಿಟಿ ಬ್ಯಾಟ್ರಿ. ಸೊ ಲೈಫ್ ಟೈಮ್ ಡಿಸ್ಪ್ಲೇ ವಾರಂಟಿಯನ್ನು ಕೂಡ ಒನ್ ಪ್ಲಸ್ ಡಿವೈಸ್ ಎಲ್ಲ ಫೋನ್ಗಳಿಗೂ ಕೊಡ್ತಾ ಇದ್ದಾರೆ. ಒಳ್ಳೆ ವಿಷಯ. ನೆಕ್ಸ್ಟು ರಿಯಲ್ಮಿ GT7. ಸೊ ನಾರ್ಮಲಿ ಈ ಸ್ಮಾರ್ಟ್ಫೋನು 36,000-37,000 ರೇಂಜಲ್ಲಿರುತ್ತೆ. ಈ ಸೇಲ್ ಟೈಮಲ್ಲಿ ಒಂದು 33,000 ಪರ್ಚೇಸ್ ಮಾಡ್ಬೋದು. ಸೊ ಇದರಲ್ಲೂ ಕೂಡ ಹೆವಿ ಪವರ್ಫುಲ್ ಆಗಿರುವಂಥ ಡೈಮೆನ್ಸಿಟಿ 9400 ಈ ಪ್ರೊಸೆಸರ್ ಇದೆ. 7000 mAh ಕೆಪಾಸಿಟಿ ಬ್ಯಾಟ್ರಿ, ಫಾಸ್ಟ್ ಚಾರ್ಜರು, ಅಮೋಲೆಡ್ ಡಿಸ್ಪ್ಲೇ ಪ್ರತಿಯೊಂದು ಕೂಡ ಸಿಗ್ತಾ ಇದೆ. ನೆಕ್ಸ್ಟು ನೀವೇನಾದರೂ ಒಂದು
40-45 ಸಾವಿರ ರೇಂಜ್ ಬಡ್ಜೆಟ್ ಇದ್ದರೆ ರಿಯಲ್ಮಿ GT7 Pro ಸ್ನ್ಯಾಪ್ಡ್ರ್ಯಾಗನ್ 8 Elite ಹೊಂದಿರುವಂಥ ಸ್ಮಾರ್ಟ್ಫೋನು ನಾರ್ಮಲಿ 51 ಸಾವಿರ ಇರುತ್ತೆ, ಬಟ್ ಈ ಸೇಲ್ ಟೈಮಲ್ಲಿ 42-43 ಸಾವಿರ ರೂಪಾಯಿಗೆ ಅವೈಲೇಬಲ್ ಇದೆ. ಹೆವಿ ಡಿಸ್ಕೌಂಟ್ ಸಿಗ್ತಾರೆ, ಬ್ಯಾಂಕ್ ಆಫರೆಲ್ಲ ಇನ್ಕ್ಲೂಡ್ ಆಗಿ. ನೆಕ್ಸ್ಟ್ OnePlus 13S ಆಯಿತಾ, ಫುಲ್ ಕಾಂಪ್ಯಾಕ್ಟ್ ಆಗಿರುವಂಥ ಸ್ಮಾರ್ಟ್ಫೋನ್ ಇದು, ಸಖತ್ತಾಗಿದೆ ಇದು. ಸ್ನ್ಯಾಪ್ಡ್ರ್ಯಾಗನ್ 8 Elite ಇದು ಕೂಡ 5850 mAh ಕೆಪಾಸಿಟಿ ಬ್ಯಾಟ್ರಿ, 120 Hz ಇಂದು ರಿಫ್ರೆಶ್ ರೇಟು. ಸೊ ಚೆನ್ನಾಗಿದೆ ಇದು ಕೂಡ. ನಾರ್ಮಲಿ 55 ಸಾವಿರ ಇರ್ತಿತ್ತು, ಈ ಸೇಲ್ ಟೈಮಲ್ಲಿ ಬ್ಯಾಂಕ್ ಆಫರ್ ಮೋಸ್ಟ್ಲಿ 6 ಸಾವಿರ ಸಿಗ್ತದೆ ಅಂತ ಕಾಣುತ್ತೆ ಆಯಿತಾ. ಸೊ ಎಫೆಕ್ಟಿವ್ ಆಗಿ ಸ್ಮಾರ್ಟ್ಫೋನ್ನ ಸುಮಾರು 47-48 ಸಾವಿರ ರೇಂಜಲ್ಲಿ ಪರ್ಚೇಸ್ ಮಾಡ್ಬೋದು. ನೆಕ್ಸ್ಟು 50 ಸಾವಿರಕ್ಕಿಂತ ಜಾಸ್ತಿ ಬಡ್ಜೆಟ್ ಏನಾದರೂ ನಿಮ್ಮದಿದ್ದರೆ ಕೆಲವೊಂದು ಆಪ್ಷನ್ಗಳು ಕೊಡ್ತೀನಿ. iQOO 13 ಸ್ನ್ಯಾಪ್ಡ್ರ್ಯಾಗನ್ 8 Elite ಪ್ರೀಮಿಯಮ್ ಸ್ಮಾರ್ಟ್ಫೋನು ನಾರ್ಮಲಿ 60 ಸಾವಿರ ಇರುತ್ತೆ, ಈ ಸೇಲ್ ಟೈಮಲ್ಲಿ 51 ಸಾವಿರ ರೂಪಾಯಿ ಪರ್ಚೇಸ್ ಮಾಡ್ಬೋದು. ಸೊ ನೋಡಿ, Q2 ಚಿಪ್ ಇದೆ, ಡೆಡಿಕೇಟೆಡ್ ಗೇಮಿಂಗ್ ಚಿಪ್ಪು, 144 Hz ಇಂದು ರಿಫ್ರೆಶ್ ರೇಟು, 6000 mAh ಕೆಪಾಸಿಟಿ ಬ್ಯಾಟ್ರಿ, ಒಂದೊಳ್ಳೆ ಕ್ಯಾಮ್ರಾ ಇದೆ, ಡಿಸೆಂಟ್ ಕ್ಯಾಮ್ರಾ ಅಂತೀನಿ ಆಯಿತಾ. ನೆಕ್ಸ್ಟು OnePlus 13 ನಾರ್ಮಲಿ 65-70 ಸಾವಿರ ರೇಂಜಲ್ಲಿ ಇರ್ತಿತ್ತು, ಈ ಸೇಲ್ ಟೈಮಲ್ಲಿ 57-58 ಸಾವಿರ ರೂಪಾಯಿಗೆ ಈ ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡ್ಬೋದು. ಫ್ಲ್ಯಾಗ್ಶಿಪ್ ಸ್ಮಾರ್ಟ್ಫೋನು, ಇದರಲ್ಲೂ ಕೂಡ 8 Elite 2K 120 Hz ರಿಫ್ರೆಶ್ ರೇಟು, ಲೈಫ್ ಟೈಮ್ ಡಿಸ್ಪ್ಲೇ ವಾರಂಟಿ ಎಲ್ಲ ಕೊಡ್ತಾ ಇದ್ದಾರೆ. ನೆಕ್ಸ್ಟು ಸ್ಯಾಮ್ಸಂಗ್ ಗ್ಯಾಲಕ್ಸಿ S25 ನಾರ್ಮಲಿ ಈ ಸ್ಮಾರ್ಟ್ಫೋನು 75-80 ಸಾವಿರ ರೇಂಜಲ್ಲಿ ಇರುತ್ತೆ, ಮೊನ್ನೆ ಲಾಂಚ್ ಆಗಿದ್ದ ಸ್ಮಾರ್ಟ್ಫೋನು. ಸೊ ಈ ಸೇಲ್ ಟೈಮಲ್ಲಿ 69 ಸಾವಿರ ರೂಪಾಯಿಗೆ ಅವೈಲೇಬಲ್ ಇದೆ. ಇದರಲ್ಲೂ ಕೂಡ ಸ್ನ್ಯಾಪ್ಡ್ರ್ಯಾಗನ್ 8 Elite ಚಿಪ್ಪು, 50 MP ಕ್ಯಾಮ್ರಾ, ಪ್ರೋ ವಿಜುವಲ್ ಕ್ಯಾಮ್ರಾ, ಫ್ಲ್ಯಾಗ್ಶಿಪ್ ಫೋನ್ ಒಟ್ಟಿಗೆ AI ಫೀಚರ್ ಎಲ್ಲ ಬೆಂಕಿ ಇದೆ. ನೆಕ್ಸ್ಟು ಸ್ಯಾಮ್ಸಂಗ್ ಗ್ಯಾಲಕ್ಸಿ S24 Ultra, ಸ್ವಲ್ಪ ಹಳೆ ಸ್ಮಾರ್ಟ್ಫೋನ್ ಬಟ್ ಸ್ಟಿಲ್ ಬೆಂಕಿ ಸ್ಮಾರ್ಟ್ಫೋನ್ ಆಯಿತಾ. ನಾರ್ಮಲಿ 96-97 1 ಲಕ್ಷ ರೇಂಜಲ್ಲಿರುತ್ತೆ, ಈ ಸೇಲ್ ಟೈಮಲ್ಲಿ 72 ಸಾವಿರ ರೂಪಾಯಿಗೆ ಅವೈಲೇಬಲ್ ಇದೆ. ನೋಡ್ಕೊಳ್ಳಿ, ಒಂದೊಂದು ಸಲ ಔಟ್ ಆಫ್ ಸ್ಟಾಕ್ ಆಗುತ್ತೆ, ಕೆಲವೊಂದು ಟೈಮ್ ಪ್ರೈಸ್ ಕೂಡ ವೇರಿ ಆಗ್ತಿರುತ್ತೆ. ಸೊ ನೋಡ್ಕೊಂಡು ಪರ್ಚೇಸ್ ಮಾಡಿ. 72 ಸಾವಿರ ರೂಪಾಯಿಗೆ ಸಿಕ್ಕರೆ ಪರ್ಚೇಸ್ ಮಾಡ್ಬೋದು, ಒಳ್ಳೆ ಪ್ರೈಸೇ, ಬ್ಯಾಂಕ್ ಆಫರೆಲ್ಲ ಇನ್ಕ್ಲೂಡ್ ಆಗಿ. ನೆಕ್ಸ್ಟು ನಿಮ್ಮ ಬಡ್ಜೆಟ್ ಏನಾದರೂ ಒಂದು ಅಂಡರ್ 20K ಆಯಿತಾ. ಸೊ ಅಂಡರ್ 20K 10-20 ಸಾವಿರ ರೇಂಜಲ್ಲಿದ್ದರೆ iQOO Neo 10R ನಾರ್ಮಲಿ ಈ ಸ್ಮಾರ್ಟ್ಫೋನು 26-27 ಸಾವಿರ ರೇಂಜಲ್ಲಿರುತ್ತೆ, ಈ ಸೇಲ್ ಟೈಮಲ್ಲಿ ಬ್ಯಾಂಕ್ ಆಫರೆಲ್ಲ ಇನ್ಕ್ಲೂಡ್ ಆಗಿ 23 ಸಾವಿರ ರೂಪಾಯಿಗೆ ಪರ್ಚೇಸ್ ಮಾಡ್ಬೋದು. ಈ ಪ್ರೈಸ್ ರೇಂಜ್ಗೆ ಕಣ್ಣು ಮುಚ್ಕೊಂಡು ಈ ಸ್ಮಾರ್ಟ್ಫೋನ್ ತೊಗೋಬೋದು. ಏನಕ್ಕೆಂದರೆ ಸ್ನ್ಯಾಪ್ಡ್ರ್ಯಾಗನ್ 8S Gen 3 ಪ್ರೋಸರ್, ಹೆವಿ ಪವರ್ಫುಲ್ ಆಗಿರುವಂಥ ಪ್ರೋಸರ್, 6000 mAh ಕೆಪಾಸಿಟಿ ಬ್ಯಾಟ್ರಿ, ಸಖತ್ ಸ್ಮಾರ್ಟ್ಫೋನ್. ನೆಕ್ಸ್ಟು iQOO Z10 ನಾರ್ಮಲಿ 22 ಸಾವಿರ ಇರುತ್ತೆ, ಬಟ್ ಈ ಸೇಲ್ ಟೈಮಲ್ಲಿ 19 ಸಾವಿರ ರೂಪಾಯಿಗೆ ಅವೈಲೇಬಲ್ ಇದೆ, ಬ್ಯಾಂಕ್ ಆಫರ್ ಇನ್ಕ್ಲೂಡ್ ಆಗಿ. ಇದರಲ್ಲೂ ಕೂಡ ಒಂದು ಲೆವೆಲಿಗೆ ಪವರ್ಫುಲ್ ಆಗಿರುವಂಥ ಸ್ನ್ಯಾಪ್ಡ್ರ್ಯಾಗನ್ 7S Gen 3 7300 mAh ಕೆಪಾಸಿಟಿ ಬ್ಯಾಟ್ರಿ ಇದೆ, ಒಳ್ಳೆ ಆಪ್ಷನ್ ಆಗಿದೆ. ನೆಕ್ಸ್ಟು OnePlus Nord CE4 1 ವರ್ಷ ಹಳೆ ಸ್ಮಾರ್ಟ್ಫೋನು. ನಾರ್ಮಲಿ ಈ ಸ್ಮಾರ್ಟ್ಫೋನ್ 20 ಸಾವಿರ ಇರುತ್ತೆ, ಈ ಸೇಲ್ ಟೈಮಲ್ಲಿ 18.5 ಸಾವಿರಕ್ಕೆ ಅವೈಲೇಬಲ್ ಇದೆ. ನಾನು ಹೇಳೋದಾದರೆ ಒಂದು ಸ್ವಲ್ಪ ಬಡ್ಜೆಟನ್ನು ಜಾಸ್ತಿ ಮಾಡ್ಕೊಂಡು Nord CE5ನ ತಗೊಳ್ಳಿ ಅಂತೀನಿ. ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 7 Gen 3 50 MP ಕ್ಯಾಮ್ರಾ ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಎಲ್ಲ ಇದೆ. ನೆಕ್ಸ್ಟ್ Redmi Note 14 ಸ್ವಲ್ಪ ಹಳೆ ಸ್ಮಾರ್ಟ್ಫೋನು, ನಾರ್ಮಲಿ 17 ಸಾವಿರ ಇರ್ತಿತ್ತು, ಈ ಸೇಲ್ ಟೈಮಲ್ಲಿ 15.5 ಸಾವಿರಕ್ಕೆ ಅವೈಲೇಬಲ್ ಇದೆ. ಇದು ಕೂಡ ಸ್ಪೆಸಿಫಿಕೇಶನ್ ವೈಸು ಒಂದು ಲೆವೆಲಿಗೆ ಚೆನ್ನಾಗಿದೆ. ಮೋಸ್ಟ್ ವ್ಯಾಲ್ಯೂ ಫಾರ್ ಮನಿ ಅಂತ ನನಗನ್ಸಿದ್ದು iQOO Z10X ನಾರ್ಮಲಿ 13.5 ಸಾವಿರ ಇರುತ್ತೆ, ಬಟ್ ಈ ಸೇಲ್ ಟೈಮಲ್ಲಿ 12 ಸಾವಿರ ರೂಪಾಯಿಗೆ ಅವೈಲೇಬಲ್ ಇದೆ. ಈ ಪ್ರೈಸ್ ರೇಂಜಿಗೆ ಡೈಮೆನ್ಸಿಟಿ 7300 ಪ್ರೋಸರು, 6000 mAh ಕೆಪಾಸಿಟಿ ಬ್ಯಾಟ್ರಿ, ಒಳ್ಳೆ ಡಿಸ್ಪ್ಲೇ. ಸೊ ಇದು ಕೂಡ ಒಂದು ಒಳ್ಳೆ ಆಪ್ಷನ್ ಆಗ್ಬೋದು. ನನಗನ್ನಿಸ್ದಂಗೆ ಅಮೆಝಾನ್ಗಿಂತ ಜಾಸ್ತಿ ಡಿಸ್ಕೌಂಟು ಫ್ಲಿಪ್ಕಾರ್ಟ್ನಲ್ಲಿ ಸಿಗ್ತಾರೆ. ಏನಕ್ಕೆಂದರೆ ಫ್ಲಿಪ್ಕಾರ್ಟ್ನಲ್ಲಿ ಕೆಲವೊಂದು ಎಕ್ಸ್ಕ್ಲೂಸಿವ್ ಡೀಲ್ಗಳು ಜಾಸ್ತಿ ಇದೆ. ಫಾರ್ ಎಕ್ಸಾಂಪಲ್ iPhone 16 ಮೇಲೆ ಆಫರ್ ನಮ್ಗೆ ಅಮೆಝಾನಲ್ಲಿ ಸಿಗೋಲ್ಲ, ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ. ಕೆಲವೊಂದು ಸ್ಮಾರ್ಟ್ಫೋನ್ಗಳು ಎಕ್ಸ್ಕ್ಲೂಸಿವ್ ಫ್ಲಿಪ್ಕಾರ್ಟಲ್ಲಿ ಮಾತ್ರ ಸೇಲ್ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಪೋಕೋ ಎಲ್ಲ ನಮಗೆ ಅಮೆಝಾನಲ್ಲಿ ಸಿಗೋದೇ ಇಲ್ಲ, ಫ್ಲಿಪ್ಕಾರ್ಟಲ್ಲೇ ಪರ್ಚೇಸ್ ಮಾಡಬೇಕು. ಸೊ ಅದರಿಂದ ಫ್ಲಿಪ್ಕಾರ್ಟ್ನಲ್ಲಿ ಡೀಲ್ ತುಂಬ ಚೆನ್ನಾಗಿದೆ, ಬಟ್ ಅವರು ಹೆವಿ ಅಮಾರಿಸ್ತಾರೆ, ತುಂಬ ಕೇರ್ಫುಲ್ಲಾಗಿ ಪರ್ಚೇಸ್ ಮಾಡಬೇಕು ಫ್ಲಿಪ್ಕಾರ್ಟ್ನಲ್ಲಿ. ಸೊ ಇದಿಷ್ಟು ಅಮೆಝಾನಲ್ಲಿ ಸಿಗ್ತಾ ಇರುವಂಥ ಕೆಲವೊಂದು ಸ್ಮಾರ್ಟ್ಫೋನ್ ಡೀಲ್ ಆಯಿತಾ, ನೋಡ್ಕೊಳ್ಳಿ. ನಿಮಗೆ ಅವಶ್ಯಕತೆ ಇದ್ದರೆ ಪರ್ಚೇಸ್ ಮಾಡಿ ಆಯಿತಾ. ಈಗಿಲ್ಲ ಅಂದರೆ ಮತ್ತು ಮುಂದಿನ ಸೇಲ್ಲೂ ಕೂಡ ಡಿಸ್ಕೌಂಟ್ ಸಿಗುತ್ತೆ, ಅವಸರ ಮಾಡ್ಕೊಳಕ್ಕೋಗ್ಬೇಡಿ. ಎಮರ್ಜೆನ್ಸಿ ಇದ್ದರೆ ಬೇಕೇ ಬೇಕು ಅಂದರೆ ಮಾತ್ರ ಪರ್ಚೇಸ್ ಮಾಡಿ. EMI ಪರ್ಚೇಸ್ ಮಾಡೋಕ್ಕೋಗ್ಬೇಡಿ ಆಯಿತಾ. ನಿಮ್ಮ ಹತ್ರ ದುಡ್ಡಿದ್ದು EMI ತೊಗೊಂಡ್ರೆ ಬೇಜಾರಿಲ್ಲ ಆಯಿತಾ. ದುಡ್ಡಿದ್ದು ತೊಗೊಳ್ಳಿ, ಏನು ಇಲ್ಲದೆ ಕಷ್ಟಪಟ್ಟು ದುಡಿಯುವಂಥ ದುಡ್ಡನ್ನು ಸುಮ್ಮನೆ ಅನ್ನೆಸಸರಿ ಈ ರೀತಿ ಅವಶ್ಯಕತೆ ಇಲ್ಲಾಂದ್ರೂ ಕೂಡ ತೊಗೊಂಡು ವೇಸ್ಟ್ ಮಾಡೋಕ್ಕೋಗ್ಬೇಡಿ ಅಂತ ಮಾತ್ರ ಅಂತೀನಿ. ಒಟ್ಟಿನಲ್ಲಿ ನೋಡ್ರಪ್ಪ, ಎಲ್ಲ ತಿಳಿಸ್ಕೊಟ್ಟಿನಿ, ಯಾವ ಫೋನಿಗೆ ಏನೇನು ಡಿಸ್ಕೌಂಟ್ ಇದೆ ಅಂತ ಚೆಕ್ ಮಾಡಿ ಒಂದ್ಸಲ ಆಯಿತಾ. ಇದಿಷ್ಟು ಈ ಸ್ಮಾರ್ಟ್ಫೋನ್ಗಳ ಬಗ್ಗೆ. ನಿಮ್ಗೆ ಇದ್ರ ಬಗ್ಗೆ ಅನ್ನಿಸ್ತು ಕಾಮೆಂಟ್ ಮಾಡಿ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.